ನಮಸ್ಕಾರ ವೀಕ್ಷಕರೇ, ಸ್ಟಾರ್ 74 ನ್ಯೂಸ್ಗೆ ಸ್ವಾಗತ. ನಾನು ಎಂ ಮಂಗಳಗಟ್ಟಿ. ನೇಮಕಾತಿಗಳಿಗೆ ಇರುವ ಅಡೆತಡೆಗಳನ್ನು ಬದಿಗಿಟ್ಟು ಕೂಡಲೇ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವ ಸರ್ಕಾರಿ ಹುದ್ದೆಗಳನ್ನು ಭರ್ತಿ ಮಾಡುವ ಹಾಗೂ ವಯೋಮಿತಿ ಸಡಿಲಿಸುವ ಕುರಿತು ಇದೇ ತಿಂಗಳು ಡಿಸೆಂಬರ್ 8ರಂದು ವಿದ್ಯಾಕಾಶಿ ಧಾರವಾಡದಲ್ಲಿ ಶಾಂತಿಯುತ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಈ ಹಿನ್ನೆಲೆಯಲ್ಲಿ ಆಲ್ ಕರ್ನಾಟಕ ಸ್ಟೇಟ್ ಸ್ಟೂಡೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಸುದ್ದಿಗೋಷ್ಠಿಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸುದ್ದಿಗೋಷ್ಠಿಯಲ್ಲಿ ಸಂಘಟನೆಯ ಅಧ್ಯಕ್ಷರಾದ ಕಾಂತಕುಮಾರ್, ಉಪಾಧ್ಯಕ್ಷರಾದ ಶ್ರೇಯಸ್ MS, ಕಾರ್ಯದರ್ಶಿಗಳಾದ ಸಂಜಯ್ ಕುಮಾರ್ J ಉಪಸ್ಥಿತರಿದ್ದರು. ಸರ್, ಇವತ್ತಿನ ಒಂದು ಪತ್ರಿಕಾಗೋಷ್ಠಿ ಕಾನೂನು ತೊಡಕು ಏನಿದೆ ನೇಮಕಾತಿಯಲ್ಲಿ ಮತ್ತೆ ವಯೋಮಿತಿ ಕನಿಷ್ಠ 5 ವರ್ಷ ಮಾಡಬೇಕು. ಅದ್ರ ಸಲುವಾಗಿ ನಾವು ಒಂದು ಬೆಳಗಾಂ ಸೆಷನ್ ನಡಿಬೇಕಾದ್ರೆ 11ನೇ ತಾರೀಕು ಒಂದು ಹೋರಾಟ ಮಾಡ್ತಾ ಇದ್ವಿ. 11ನೇ ತಾರೀಕು ಹೋರಾಟ ಮಾಡ್ತಾ ಇದೀವಲ್ಲ, ಈ ಒಂದು 11ನೇ ತಾರೀಕು ಬೆಳಗಾಂ ಸೆಷನ್ಗೆ ಇಲ್ಲಿಂದ ಧಾರವಾಡ, ವಿಜಯಪುರದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಬರ್ತಾರೆ. ಇದ್ರ ಜೊತೆಲಿ 8ನೇ ತಾರೀಕು ನಾವು ಇಲ್ಲಿ ಧಾರವಾಡದಲ್ಲಿ ಒಂದು ಹೋರಾಟ ಮಾಡ್ಬೇಕಂತ ಹೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮಾಡಿರೋದು. 8ನೇ ತಾರೀಕು ಈ ಒಂದು ಶ್ರೀನಗರದಿಂದ DC ಕಚೇರಿವರೆಗೂ ಶಾಂತಿಯುತ ಪ್ರತಿಭಟನೆ ಪಾದಯಾತ್ರೆ ಮುಖಾಂತರ ಹೋಗಿ ನಮ್ಮ ಮನವಿ ಕೊಡ್ಬೇಕು. ಯಾಕೆಂದ್ರೆ ಫಸ್ಟ್ ಡೇ ಇರುತ್ತೆ ಸೆಷನ್, 8ನೇ ತಾರೀಕು ಸ್ಟಾರ್ಟ್ ಆಗುತ್ತೆ. ಆ ಒಂದು ದಿನ ನಮ್ಮ ಬೇಡಿಕೆ ಏನಿದೆ, ನ್ಯಾಯಯುತ ಬೇಡಿಕೆ, ಪ್ರತಿ ಒಂದು ಇಲಾಖೆಯಿಂದ 43 ಇಲಾಖೆಯಿಂದ 2,76,386 ಹುದ್ದೆ ಖಾಲಿ ಇದೆ. ಅದ್ರ ಜೊತೆಲಿ ಕನಿಷ್ಠ 5 ವರ್ಷ ವಯೋಮಿತಿ ಜಾಸ್ತಿ ಮಾಡಬೇಕು. ಪೊಲೀಸ್ ಕಾನ್ಸ್ಟೇಬಲ್ ಮತ್ತೆ ಒಂದು SC ST OBC ಗೆ 33 ಇಯರ್ಸ್, ಜನರಲ್ ಮೆರಿಟ್ಗೆ 30 ಇಯರ್ಸ್ ಕಾಯಂ ಮಾಡ್ಬೇಕು ಸರ್ ಇದು. ಮತ್ತೆ PSI 402 ಮತ್ತೆ 545 ಬರ್ದಿರೋಂಥ ಒಂದು ಕ್ಯಾಂಡಿಡೇಟ್ಸ್ಗೆ, ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಹಾಕಿರೋರಿಗೆ ಅವ್ರಿಗೆ ಇನ್ನೊಂದು ಅವಕಾಶ ಕೊಡಬೇಕು. ಇದ್ರ ಸಲುವಾಗಿ ನಾವು ಶಾಂತಿಯುತ ಪ್ರತಿಭಟನೆ ಮಾಡಬೇಕು. ಮತ್ತೆ ಪ್ರತಿಯೊಂದು ಅಪ್ಲಿಕೇಶನ್ಸ್ ಏನ್ ನೋಟಿಫಿಕೇಶನ್ಸ್ ಆಗುತ್ತೆ, ಪ್ರತಿಯೊಂದು ನೋಟಿಫಿಕೇಶನ್ಸ್ 750 ರೂಪಾಯಿ ನಮ್ಮ ವಿದ್ಯಾರ್ಥಿಗಳು ತುಂಬಾ ಕಷ್ಟ ಆಗುತ್ತೆ ಸರ್. ಒಂದು ನೋಟಿಫಿಕೇಶನ್ಸ್ ಆಗ್ಬೇಕು, ಅಪ್ಲಿಕೇಶನ್ ಹಾಕ್ಬೇಕಂದ್ರೆ 750 ರೂಪಾಯಿ ಅಂತಂದ್ರೆ ಕಷ್ಟ ಆಗುತ್ತೆ. ಆ ಒಂದು UPSC ಮಾದರಿ ತರ ಅಪ್ಲಿಕೇಶನ್ ಅರ್ಜಿ ಶುಲ್ಕ ಏನಿದೆ UPSC ಮಾದರಿ ತರ ಅಳವಡಿಸ್ಕೊಬೇಕು. ಅದರಲ್ಲಿ ವುಮೆನ್ಸ್ ಮತ್ತೆ SC ST ಗೆ ಫ್ರೀ ಆಫ್ ಕಾಸ್ಟ್ ಇದೆ. ಜನರಲ್ ಮೆರಿಟ್ OBC ಗೆ ಬರೀ 100 ರೂಪೀಸ್ ಇದೆ ಸರ್. ಆ UPSC ಮಾದರಿ ತರ ನಮ್ಗೆ ಒಂದು ಕರ್ನಾಟಕದಲ್ಲಿ ಯಾವುದೇ ಎಕ್ಸಾಮ್ಸ್ ಆದ್ರೂ ಪರೀಕ್ಷಾ ಶುಲ್ಕ UPSC ಮಾದರಿ ತರ ಇರಬೇಕು. ಅದರಷ್ಟು ಸಲುವಾಗಿ ನಾವು ಇವತ್ತು ಪತ್ರಿಕಾಗೋಷ್ಠಿ ಮಾಡಿರೋದು. ಇವತ್ತು ನಮ್ಮ ಒಂದು ಬೇಡಿಕೆ ಈಡೇರಿಸಿಲ್ಲ ಅಂತಂದ್ರೆ ಪ್ರತಿ ಒಂದು ಜಿಲ್ಲೆಯಲ್ಲೂ ನಾವು ಆಲ್ರೆಡಿ ಈಗ ಬೆಂಗಳೂರಲ್ಲಿ ಹೋರಾಟ ಮಾಡಿದ್ವಿ, ಮೈಸೂರಲ್ಲಿ ಹೋರಾಟ ಮಾಡಿದ್ವಿ, ಮತ್ತೆ ವಿಜಯಪುರದಲ್ಲಿ ಸುಮಾರು 10ರಿಂದ 15 ಸಾವಿರ ಜನ ವಿದ್ಯಾರ್ಥಿಗಳು ಸೇರ್ಕೊಂಡು ಹೋರಾಟ ಮಾಡಿದ್ವಿ. ಧಾರವಾಡದಲ್ಲಿ ಸುಮಾರು 50ರಿಂದ 60 ಸಾವಿರ ಜನ ವಿದ್ಯಾರ್ಥಿಗಳು ಸೆಪ್ಟೆಂಬರ್ 25ನೇ ತಾರೀಕು ಎಲ್ಲಾ ವಿದ್ಯಾರ್ಥಿಗಳು ಒಳಗೊಂಡಂತೆ ನಾವು ಹೋರಾಟ ಮಾಡಿ ಸರ್ಕಾರದಲ್ಲಿ ನಮ್ಮ ಒಂದು ಸಂಪೂರ್ಣವಾದ ಬೇಡಿಕೆ ಇದೆ, ಸಂಪೂರ್ಣವಾದ ಬೇಡಿಕೆ ಈಡೇರಲಿಲ್ಲ. ಎಲ್ಲೋ ಕೆಲವೊಂದಷ್ಟೇ ಬೇಡಿಕೆ ಈಡೇರಿದ್ದಾರೆ. ಆ ಒಂದು ಬೇಡಿಕೆ ಈಡೇರಿಸೋದ್ರ ಸಲುವಾಗಿ ಮತ್ತೊಮ್ಮೆ ನಾವು ಧಾರವಾಡ ಮತ್ತೆ ಬೆಳಗಾಮಲ್ಲಿ ಬೆಳಗಾಂ ಸೆಷನ್ ನಡಿಬೇಕಾದ್ರೆ ಹೋರಾಟ ಮಾಡ್ತಾ ಇದೀವಿ. ಇದ್ರ ಸಲುವಾಗಿ ನಾನು ಇನ್ನು ಏನಾದ್ರು ಪ್ರಶ್ನೆ? ಸರ್, ಪರ್ಮಿಷನ್ಸ್ ಕೊಟ್ಟಿದೀವಿ ಸರ್, ಪರ್ಮಿಷನ್ ಲೆಟರ್ ಕೊಟ್ಟಿದೀವಿ. ಪರ್ಮಿಷನ್ಸ್ ಲೆಟರ್ಗೆ ಒಂದು ರಿಪ್ಲೈ ಸ್ಟೇಟ್ಮೆಂಟ್ಸ್ ಕೊಟ್ಟಿದ್ದಾರೆ ಕಮಿಷನರ್ ಸರ್. ಅದಕ್ಕೆ ರಿಪ್ಲೈ ನಾವು ಸ್ಟೇಟ್ಮೆಂಟ್ಸ್ ಕೊಡಬೇಕು. ಇವತ್ತು ಸಂಜೆ ಒಳಗಡೆ ನಾನು ಅದು ರಿಪ್ಲೈ ಪರ್ಮಿಷನ್ಸ್ ರಿಪ್ಲೈ ಅವ್ರು ಏನ್ ಕೊಟ್ಟಿದ್ದಾರೆ, ಒಂದಷ್ಟು ಪ್ರಶ್ನೆಗಳಿದಾವೆ. ಆ ಪ್ರಶ್ನೆಗಳು ಅಷ್ಟಕ್ಕೂ ನಾವು ಪ್ರತಿ ಉತ್ತರವಾಗಿ ನೀಡ್ತೀವಿ ಸಂಜೆ ಒಳಗಡೆ. ಮೇ ಬಿ ನಾಳೆ ನಾಡ್ದು ಒಳಗಡೆ ನಮಗೆ ಪರ್ಮಿಷನ್ಸ್ ಲೆಟರ್ ಕೊಡ್ತಾರೆ ಅಂತ. ನಮಗೆ ಹುಬ್ಳಿ ಧಾರವಾಡ ಕಮಿಷನರ್ ಅಂತ ಶಶಿಕುಮಾರ್ ಸರ್ ಮೇಲೆ ನಂಬಿಕೆ ಇದೆ ಸರ್. ವಿದ್ಯಾರ್ಥಿಗಳು ಪರವಾಗಿದ್ದಾರೆ, ಅವರು ವಿದ್ಯಾರ್ಥಿಗಳ ಕಾಳಜಿ ಇದೆ. ಈ ಒಂದು ಸಮಸ್ಯೆಗಳೆಲ್ಲ ಅವರಿಗೆ ಸಂಪೂರ್ಣವಾಗಿ ಗೊತ್ತಿದೆ. ನಮಗೆ ಪರ್ಮಿಷನ್ಸ್ ಕೊಡ್ತಾರೆ ಅಂತ ಅನ್ನೋ ಒಂದು ನಂಬಿಕೆ ಇದೆ. ಆ ಒಂದು ನಂಬಿಕೆ ಮೇಲೆ ನಾವು ಈ ಒಂದು ಕೆಲಸ ಮಾಡ್ತಾ ಇದೀವಿ. ಯಾಕಂದ್ರೆ ಮೊನ್ನೆ ಡಿಸೆಂಬರ್ 1ನೇ ತಾರೀಕಿಗೆ ಅನ್ಕೊಂಡಿದ್ದಾವೆ, ಪರ್ಮಿಷನ್ ಸಿಗಲಿಲ್ಲ. ಮೇ ಬಿ ಸರ್ಕಾರದ ಒತ್ತಡದಿಂದ ಪರ್ಮಿಷನ್ಸ್ ಕೊಡದೇ ಇರ್ಬೋದು. ಬಟ್ ಇವಾಗ ಸೆಷನ್ ನಡಿಬೇಕಾದ್ರೆ ನಮಗೆ ನಮ್ಮ ಸಮಸ್ಯೆಗಳನ್ನ ಯಾರಿಗೆ ಹೇಳ್ಕೊಬೇಕು ಸರ್? ಸರ್ಕಾರಕ್ಕೆ ರೀಚ್ ಆಗಬೇಕು, ವಿದ್ಯಾರ್ಥಿಗಳ ಸಮಸ್ಯೆ ಬಗೆಹರಿಬೇಕಂತಂದ್ರೆ ಪ್ರತಿಭಟನೆ ಮೂಲ ಉದ್ದೇಶ ಆಗಿರುತ್ತೆ. ಪ್ರತಿಭಟನೆ ಮುಖಾಂತರ ನಮ್ಮ ಬಗ್ಗೆ ಸಮಸ್ಯೆಗಳನ್ನ ಬಗೆಹರಿಸ್ಕೊಬೇಕು. ಆ ನಿಟ್ಟಿನಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ಈಗ ಮನವಿ ನೀವು ಜಿಲ್ಲಾಧಿಕಾರಿಗಳಿಗೆ ತೆರಳಿ ನೀವು ಮನವಿ ಕೊಡ್ತಾ ಇದ್ದೀವಿ 8ನೇ ತಾರೀಕಿಗೆ. ಹೌದು ಸರ್. ಆ ಮನವಿ ತಗೊಳ್ಳಿಕ್ಕೆ ಅಧಿಕಾರಿಗಳೆಲ್ಲ ಅಧಿವೇಶನ ಹೋಗಿರ್ತಾರೆ. ಯಾರಿಗೆ ನೀವು ಮನವಿಯನ್ನು? ಇಲ್ಲ ಸರ್, ನಮ್ಮ ಮನವಿ ಕೊಡೋದಕ್ಕೆ ಈಗ ಅಧಿಕಾರಿಗಳು ಸೆಷನ್ ಹೋಗಿದ್ರು ಕೂಡ ಮ್ಯಾಕ್ಸಿಮಮ್ ಒಂದು 1 ಅವರ್ ಅಲ್ಲಿ ಬರ್ಬೋದು. ಬೆಳಗಾಮಿಂದ ಧಾರವಾಡಕ್ಕೆ ಬರ್ಬೇಕಂತಂದ್ರೆ 1 ಅವರ್ ಅಲ್ಲಿ ಬಂದು ನಮ್ಮ ಮನವಿ ತಗೊಂಡು ವಾಪಸ್ ಬೆಳಗಾಂ ಸೆಷನ್ ನಡಿಬೇಕಾದ್ರೆ ಅವ್ರ ಅಧಿಕಾರಿಗಳಿಗೆ, ಇಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ಗೆ ಅವ್ರಿಗೆ ಕೊಟ್ಟರು ಆ ಲೆಟರ್ನ. ಅದ್ರಲ್ಲಿ ಏನ್ ನಮ್ಮ ಬೇಡಿಕೆ ಇದೆ ಅಷ್ಟು ಬಗ್ಗೆ ಚರ್ಚೆ ಮಾಡ್ಬೇಕಾಗುತ್ತೆ ಸರ್. ನನ್ನ ಹೆಸರು ಕಾಂತಕುಮಾರ್ ಅಂತ ಹೇಳಿ ಸರ್, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ. ಇವತ್ತು ಕರ್ನಾಟಕದ ವಿದ್ಯಾರ್ಥಿಗಳು ಬಹಳ ಸಮಸ್ಯೆ ಇದೆ. ಇವತ್ತು ಹಳ್ಳಿಯಿಂದ ಬಂದು ಇವತ್ತು ಧಾರವಾಡದಲ್ಲಿ, ಬಿಜಾಪುರದಲ್ಲಿ ಹಾಗೂ ಬೆಂಗಳೂರಲ್ಲಿ ಓದ್ತಾ ಇದ್ದಾರೆ. ಅವ್ರ ಕಷ್ಟ ಸಮಸ್ಯೆ ಇದೆ. ಇವತ್ತೇನಪ್ಪ ಅಂದ್ರೆ ಕಾಲಕ್ಕೆ ನೇಮಕಾತಿ ಮಾಡ್ತಾ ಇಲ್ಲ. ನೇಮಕಾತಿ ಮಾಡಿದ್ರು ಸಹಿತನ ಅಲ್ಲಿ ಸಹಿತನ ಇವತ್ತು ಅದು ಫಾರ್ಮ್ ಹಾಕ್ಲಕ್ಕ ಸಿಕ್ಕಾಪಟ್ಟೆ ದುಡ್ಡು ಕೇಳ್ತಾ ಇದ್ದಾರೆ ಸರ್. ಇದು ದೊಡ್ಡ ನೋವು ಇವತ್ತು ವಿದ್ಯಾರ್ಥಿಗಳಿಗೆ, ದೊಡ್ಡ ಒಂದು ಸಮಸ್ಯೆ. ಆಮೇಲೆ ಎಕ್ಸಾಮ್ ಸಂದರ್ಭದಲ್ಲಿ ಸಹಿತನ
ಇವತ್ತು ವಿದ್ಯಾರ್ಥಿಗಳಿಗೆ ಅಲ್ಲಿ ಮೋಸ ಆಗ್ತಾ ಇದೆ. ಇವತ್ತೇನಪ್ಪ ದುಡ್ಡಿದವರಿಗೆ ಇವತ್ತು ನೌಕರಿ ಸಿಗುವಂತ ಒಂದು ಸಂದರ್ಭ ಆಗಿದೆ. ಇವತ್ತು ಉದ್ಯೋಗಗಳನ್ನ ಪೋಸ್ಟ್ಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಸರ್. ಅದಕ್ಕಾಗಿ ಇದು ಸಮಸ್ಯೆ ಬಗೆಹರಿಕಾದ್ರೆ ಇದು ಒಂದೇ ಒಂದು ಏನಪ್ಪಾ ಹೋರಾಟ. ಈ ಹೋರಾಟ ಇಲ್ಲಿ ನಿಂದಿರಲ್ಲ ಸರ್. ಆಕ್ಚುಲಿ ಇದು 31 ಜಿಲ್ಲೆಗಳಿಗೆ ಇವತ್ತು ನಮ್ಮ ಒಂದು ಮತ್ತು ಎಲ್ಲ ನಮ್ಮ ಕಾಂತಕುಮಾರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ರಾಜ್ಯದ ಮೂಲೆ ನಾವು ಇದು ಮಾಡ್ತೇವೆ. ಇವತ್ತು ಕರ್ನಾಟಕದ ವಿದ್ಯಾರ್ಥಿಗಳು ಇವತ್ತು ಸರಿಯಾದ ರೀತಿಯಲ್ಲಿ ಅವರಿಗೆ ಸಮಸ್ಯೆ ಬಳಸ್ತಾರೆ. ಅದು ಒಂದು ನಿಟ್ಟಿನಲ್ಲಿ ನಾವು ಹೋರಾಟ ಮಾಡ್ತಿದ್ದೇವೆ ಸರ್. ಶ್ರೀಶೈಲ್ ತೀಲಿ ಅಂತ ಹೇಳಿ ಸರ್.